ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ವರಾಹ್ಯಂನ ಒಂದು ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಮಂತ್ರವನ್ನು ಎಷ್ಟು ಬಾರಿ ಹೇಳಬೇಕು, ಯಾವಾಗ ಹೇಳಬೇಕು ಅಂತ ಕಂಪ್ಲೀಟ್ ಆಗಿರುವಂಥ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಬನ್ನಿ ವಿಡಿಯೋ ಶುರು ಮಾಡ್ಕೊಳ್ಳೋಣ. ನೋಡಿ, ಇವತ್ತು ಈ ಒಂದು ಶಕ್ತಿಶಾಲಿಯಾಗಿರೋ ಮಂತ್ರಕ್ಕೆ ನೀವು ಯಾವುದೇ ರೀತಿಯಾಗಿ ಸ್ನಾನ ಮಾಡಬೇಕು, ಪೂಜೆ ಮಾಡಬೇಕು ಅನ್ನೋವಂಥದ್ದು ಏನೂ ಇರೋದಿಲ್ಲ. ಕೇವಲ 3 ಅಕ್ಷರದ ಈ ಪದವನ್ನು ಹೇಳಿದರೆ ಆದರೆ ನಿಮ್ಮ ಜೀವನ ಎಷ್ಟು ಒಂದು ಜೀವನದ ದಿಕ್ಕೇ ಬದಲಾಗುತ್ತೆ ಅಂತಲೇ ಹೇಳಬಹುದು. ಇವತ್ತಿನ ದಿವಸ ಪೌರ್ಣಮಿ ಇದೆ. ಪೌರ್ಣಮಿ ದಿವಸ ತಾಯಿಗೆ ತುಂಬ ಅಂದರೆ ತುಂಬ ಶಕ್ತಿಶಾಲಿಯಾಗಿರುವಂಥ ತಾಯಿ ಅಂತಲೇ ಹೇಳಬಹುದು. ತಾಯಿಯನ್ನು ನಂಬಿದ್ರೆ ಸಾಕು, ಸದಾಕಾಲ ನಮ್ಮ ಬೆನ್ನಿಂದನೇ ಇತ್ತು ನಮ್ಮನ್ನು ಕಾಪಾಡ್ತಾಳೆ. ತಾಯಿಯನ್ನು ನೆನೆದರೆ ಸಾಕು, ನಮಗೆ ವಿಜಯ ಅನ್ನೋವಂಥದ್ದು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಯಾಕಂತಂದರೆ ತುಂಬ ಸತಿ ನಾನು ಇದನ್ನು ಎಕ್ಸ್ಪ್ಲೇಷನ್ನ ಮಾಡಿದ್ದೀನಿ. ನನಗೆ ಸ್ವತಃನೇ ತುಂಬ ಅಂದರೆ ತುಂಬ ಒಳ್ಳೆಯದನ್ನುವಂಥದ್ದು ಆಗ್ತಾಯಿದೆ. ವಾರಾಹಿ ತಾಯಿ ನಂಬಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡೋದಿಲ್ಲ. ತಾಯಿ ನಮಗೆ ಧೈರ್ಯ, ಸ್ಥೈರ್ಯ ಎಲ್ಲವನ್ನು ಕೊಡ್ತಾಳೆ. ಮುಖ್ಯವಾಗಿ ತಾಯಿಯನ್ನು ಆರಾಧನೆ ಮಾಡೋದ್ರಿಂದ ಶತ್ರುಗಳ ನಿರ್ಮೂಲನೆ ಅನ್ನೋವಂಥದ್ದು ಆಗುತ್ತೆ, ಮತ್ತು ಸಾಲ ಬಾಧೆ ಅನ್ನೋವಂಥದ್ದು ದೂರವಾಗುತ್ತೆ. ಆದರೆ ಜಾಸ್ತಿ ಇದ್ದಾಗ, ಇವಾಗ ಏನೇ ಒಂದು ಶತ್ರುಗಳು ಅನ್ನೋಂಥದ್ದು ತುಂಬ ಜನ ಇದ್ದಾರೆ, ಆವಾಗ ನಮಗೆ ಹೇಗೆ ಅಂತಂದರೆ ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ಆದರೆ ನಿಮ್ಮ ಮುಂದೆಯೇ ನಿಮ್ಮ ಶತ್ರುಗಳು ಅನ್ನೋವಂಥದ್ದು ಮಟ್ಟ ಆಗ್ತಾರೆ. ಶತ್ರುಗಳು ಕೂಡ ನಿಮಗೆ ಇವಾಗ ಕೂತರು ಒಂದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಏನೇ ಒಂದು ಆಗಿರ್ಬೋದು, ಇವಾಗ ತುಂಬ ಕಾಂಪಿಟೇಷನ್ ಅನ್ನೋವಂಥದ್ದು ಹೇಗಾಗ್ಬಿಟ್ಟಿದೆ ಅಂದರೆ ನಾನು ಮುಂದೆ ಹೋಗಬೇಕು, ನಾನು ತಾನು ಅಂದ್ಕೊಂಡು ಈ ರೀತಿಯಾಗಿ ಪ್ರಪಂಚ ಹೋಗ್ತಾ ಇದೆ. ಅಂಥವರ ಮಧ್ಯೆ ನಾವು ಬದುಕ್ತಾ ಇದ್ದೀವಿ ಅಂದಾಗ ನಾವು ದೇವರು ಒಂದು ನಂಬಿಕೆಯನ್ನು ಇಡಬೇಕು, ಒಂದು ಆಧ್ಯಾತ್ಮದ ಕಡೆಗೆ ನಮ್ಮ ಒಲವನ್ನು ಬೆಳೆಸ್ಕೊಳ್ಬೇಕು. ಯಾವಾಗ ನಮಗೆ ದ್ವೇಷವನ್ನು ಬೆನ್ನತ್ತಿ ಹೋಗ್ತೀವೋ ಆವಾಗ ನಮ್ಮನ್ನೇ ನಾವೇ ಕಳ್ಕೊಂಡು ಬಿಡ್ತೀವಿ. ಹಾಗಾಗಿ ನಾನು ತಿಳಿಸ್ತಾ ಇದ್ದೀನಿ, ಖಂಡಿತವಾಗ್ಲೂ ನಿಮ್ಮ ಮನಸ್ಸನ್ನು ನೀವು ಒಂದು ಹಿಡಿತದಲ್ಲಿ ಇಟ್ಕೊಳ್ಳಿ. ಯಾವುದೇ ಒಂದು ವಿಷಯಕ್ಕೂ ಏನೇ ಒಂದು ಸಣ್ಣ ಪುಟ್ಟ ಗೊಂದಲಗಳು ಬಂದರೂ ಕೂಡ ಅಲ್ಲಲ್ಲೇ ಸರಿ ಮಾಡ್ಕೊಳ್ಳಿ. ಜಾಸ್ತಿ ಹೊತ್ತು ಫ್ಯಾಮ್ಲಿಗೆ ಟೈಮನ್ನು ಕೊಡಿ. ಇವಾಗಿನ ಜಗತ್ತು ಹೇಗಾಗ್ತಾ ಇದೆ ಅಂತಂದರೆ ಹೇಳೋದಕ್ಕೆ ಅಸಾಧ್ಯ ಆಗಿರುವಂಥ ಮಾತಂತಲೇ ಹೇಳಬಹುದು. ಬನ್ನಿ, ಇವಾಗ ವಾರಾಹ್ಯಮ್ಮನ ಖಂಡಿತವಾಗ್ಲೂ ನಂಬಿ, ತಾಯಿ ನಿಮಗೆ ಒಳ್ಳೆಯ ಒಂದು ಸನ್ಮಾರ್ಗವನ್ನು ತೋರಿಸ್ತಾಳೆ. ತಾಯಿ ನಿಮಗೆ ಧೈರ್ಯ, ಸ್ಥೈರ್ಯ, ನಿಮ್ಮ ಒಂದು ಬೆಂಗಾವಲಾಗಿ ನಿಂತ್ಕೊಂಡು ತಾಯಿ ಕಾಪಾಡ್ತಾಳೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನನಗಂತೂ ಇದು ತುಂಬ ಸತಿ ಅನುಭವಕ್ಕೆ ಬಂದಿದೆ, ಹಾಗಾಗಿ ನಿಮ್ಮ ಜೊತೆಗೆ ತಿಳಿಸ್ದೆ. ನೋಡಿ, ತಾಯಿಯ ಫೋಟೋವನ್ನು ತರಬೇಕಾ, ವಿಗ್ರಹ ತರಬೇಕಂತ ತುಂಬ ಜನ ಕೇಳ್ತಾ ಇದ್ದೀರಿ. ನೋಡಿ, ನಿಮಗೆ ಫೋಟೋ ವಿಗ್ರಹ ತರುವಂಥ ಶಕ್ತಿ ಇದೆ ಅಂದರೆ ನೀವು ಫೋಟೋ ವಿಗ್ರಹವನ್ನು ತಂದು ತಾಯಿಯನ್ನು ಪೂಜೆಯನ್ನು ಮಾಡಬಹುದು. ಕೆಲವೊಬ್ಬರು ಮನೆಯಲ್ಲಿ ಇವಾಗ ಗಂಡ ಹೆಂಡತಿ ಇಬ್ಬರೇ ಇದ್ದರೆ ಅವರ ಒಂದು ಇಚ್ಛೆ ಆಗುತ್ತೆ. ಕೂಡು ಕುಟುಂಬದಲ್ಲಿ ಇರುವಂಥವ್ರಿಗೆ ಅವ್ರ ಅತ್ತೆ ಮಾವ ಆಗಿರ್ಬೋದು, ಅವರ ಮನೆಯಲ್ಲಿ ಎಲ್ಲರ ಒಂದು ಪರ್ಮಿಷನನ್ನು ಅವ್ರು ತೆಗೆದುಕೊಳ್ಬೇಕಾಗುತ್ತೆ. ಹಾಗಾಗಿ ಆ ಥರ ಇರುವಂಥ ಹೆಣ್ಮಕ್ಳು ಈ ಅಷ್ಟಲಕ್ಷ್ಮಿ ದೀಪ, ಕಾಮಾಕ್ಷಿ ದೀಪ, ಅಟ್ಲೀಸ್ಟ್ ನಿಮ್ಮ ಮನೇಲಿ ಯಾವುದೂ ದೀಪ ಇಲ್ಲ ಅಂತಂದ್ರೂ ಕೂಡ ಒಂದು ಮಣ್ಣಿನ ಹಣತೆಯನ್ನು ತೆಗೆದುಕೊಂಡು ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ. ಅದಕ್ಕೆ ನೀವು ಸ್ವಲ್ಪ ಕೆಳಗಡೆಗೆ ಅರಿಶಿನ ಕುಂಕುಮವನ್ನು ಹಾಕಿ, ನಿಮಗೆ ರಂಗೋಲಿ ಹಾಕುವಂಥ ಪ್ಲೇಸ್ ಇದೆ ಅಂದರೆ ಹಾಕಿ, ಇಲ್ಲಾಂದರೆ ಅರಿಶಿನ ಕುಂಕುಮವನ್ನು ಹಾಕಿ, ಅದ್ರ ಮೇಲೆ ಮಣ್ಣಿನ ಒಂದು ಹಣತೆಯನ್ನು ಇಟ್ಟು ಅದಕ್ಕೆ ನೀವು ತಾಯಿ ವಾರಾಹ್ಯಮ್ಮನ್ನು ಆಹ್ವಾನೆಯನ್ನು ಮಾಡಿ, ಅದಕ್ಕೆ ಚೆನ್ನಾಗಿ ಅರಿಶಿನವನ್ನು ಬಳಿದು ಅರಿಶಿನ ಕುಂಕುಮವನ್ನು ಚೆನ್ನಾಗಿ ಅಲಂಕಾರವನ್ನು ಮಾಡಿ, ಆದಷ್ಟು ಕೆಂಪು ಬಣ್ಣದ ಹೂಗಳನ್ನು ಇಡಿ. ನೆಲದಲ್ಲಿ ಬೆಳೆಯುವಂಥ ತರಕಾರಿಗಳು ಯಾವುದೇ ಆಗಿರ್ಬೋದು, ಮೂಲಂಗಿ, ಕ್ಯಾರೆಟು, ಬೀಟ್ರೋಟು, ಆಲೂಗಡ್ಡೆ ಆಗಿರಬಹುದು, ಈ ರೀತಿಯಾಗಿ ಭೂಮಿಯಲ್ಲಿ ಬೆಳೆಯುವಂಥದ್ದು ಮತ್ತು ಸಿಪ್ಪೆ ಬಿಡಿಸಿ ತಿನ್ನುವಂಥದ್ದು. ಇವಾಗ ದಾಳಿಂಬೆ ತಾಯಿಗೆ ತುಂಬ ಅಂದರೆ ತುಂಬ ಪ್ರಿಯವಾಗಿರುವಂಥದ್ದು. ಅದು ಎಷ್ಟು ಇದಾಗಿರುತ್ತಲ್ವ, ಹಾಗಾಗಿ ರೆಡ್ಡು ತಾಯಿಗೆ ದಾಳಿಂಬೆ ತುಂಬ ಪ್ರಿಯವಾಗಿರುವಂಥದ್ದು. ದಾಳಿಂಬೆ ಕೂಡ ನೈವೇದ್ಯ ಇಟ್ಕೊಳ್ಬಹುದು. ಇಲ್ಲ ನಮ್ಮ ಕೈಯಲ್ಲಿ ಏನೂ ಸಾಧ್ಯ ಇಲ್ಲ ಅಂತಂದರೆ ಸ್ವಲ್ಪ ಪಾನಕ, ಬೆಲ್ಲ, ಈ ರೀತಿಯಾಗಿ ಏನನ್ನ ನೀವು ಇಡಬಹುದು. ಇಟ್ಟರೂ ಕೂಡ ತಾಯಿ ಒಂದು ಅದರಿಂದನೇ ಸಂತುಷ್ಟಳಾಗಿ ನಾವು ಏನೇ ಒಂದು ಕೇಳಿಕೊಂಡ್ರೂ ಕೂಡ ತಾಯಿ ಅತಿ ಶೀಘ್ರವಾಗಿ ನಮಗೆ ನಮ್ಮ ಒಂದು ಕೆಲಸವನ್ನು ಆಗೋ ರೀತಿಯಲ್ಲಿ ಮಾಡ್ತಾರೆ. ಆದರೆ ಯಾವುದೇ ಕಾರಣಕ್ಕೂ ಅಪನಂಬಿಕೆ ಅನ್ನೋದು ಇರಬಾರ್ದು. ತುಂಬ ಜನ ಆ ತಾಯಿನ ನಂಬ್ತಾ ಇದ್ರೆ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕ್ತಾ ಇದ್ರೆ, ಅಕ್ಕ ನನಗೆ ಈ ಕೆಲಸ ಆಯಿತು, ಆ ಕೆಲಸ ಆಯಿತು ಅಂತ ಪರ್ಸ್ನಲ್ಲಾಗಿ DM ಅನ್ನು ಮಾಡ್ತಾಯಿದ್ರೆ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನಾವು ಏನೇ ಒಂದು ತಿಳಿಸ್ಕೊಟ್ಟಾಗ ಅದು ಯಾರಿಗೋ ಒಂದು 4 ಜನಕ್ಕೆ ಅದರಿಂದ ಉಪಯೋಗ ಆಗ್ತಾಯಿದ್ರೆ ಅದರಷ್ಟು ಸಂತೋಷ ಕೊಡುವಂಥ ವಿಷಯ ಇನ್ನೊಂದಿಲ್ಲ ನನಗೆ ಅಂತ ಹೇಳ್ತೀನಿ. ನಾನು ಒಬ್ಬರೇ ವಿಡಿಯೋ ನೋಡಿ, ಇಬ್ಬರೇ ನೋಡಿ, 4 ಜನ ನೋಡಿ ನಾನು ಪ್ರತಿ ಸತಿ ವಿಡಿಯೋನ ಹಾಕ್ತೀನಿ. ಆದರೆ ಕಷ್ಟ ಅನ್ನೋದು ನಮಗೆ ಯಾವ ರೀತಿಯಾಗಿ ಬರುತ್ತೆ ಅನ್ನೋದು ನಮಗೆ ಕೇಳಿ ಬರೋದಿಲ್ಲ. ಹಾಗಾಗಿ ಯಾರಿಗೋ ಒಬ್ಬರಿಗೆ ಉಪಯೋಗ ಆಗಲಿ. ನನಗಂತೂ ತಾಯಿ ತುಂಬ ಒಳ್ಳೆಯದನ್ನು ಮಾಡಿದ್ದಾಳೆ. ನಾನು ಅದನ್ನು
ತುಂಬ ಗರ್ವದಿಂದ ಹೇಳ್ಕೊಳ್ತೀನಿ. ತಾಯಿ ವಾರಾಹ್ಯಮ್ಮನ್ನ ನಾನು ಯಾವಾಗಲೂ ಸ್ಮರಿಸ್ತಾನೆ ಇರ್ತೀನಿ. ಕೂತ್ರೂ ವಾರಾಹಿ ಅಂತೀನಿ, ನಿಂತ್ರೂ ವಾರಾಹಿ ಅಂತೀನಿ. ಹಾಗಾಗಿ ನೀವು ಕೂಡ ಸ್ಮರಣೆಯನ್ನು ಮಾಡಿ, ನಿಮ್ಮದು ಏನೇ ಒಂದು ಕಷ್ಟ ಕಾರ್ಪಣ್ಯಗಳಿದ್ರೂ ತಾಯಿ ದೂರ ಮಾಡ್ತಾಳೆ, ಮತ್ತು ಶತ್ರುಗಳ ಬಾಧೆಯನ್ನು ದೂರ ಮಾಡ್ತಾಳೆ. ತಾಯಿಯನ್ನು ನಂಬಿದ್ರೆ ಸಾಕು, ನಿಮಗೆ ಮನೆಯಲ್ಲಿ ಸುಖ ಶಾಂತಿ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡ್ತಾರೆ. ನಮಗೆ ಆತ್ಮವಿಶ್ವಾಸವನ್ನು ತುಂಬ್ತಾರೆ ತಾಯಿ. ಹೇಳ್ತಾ ಹೋದರೆ ವಿಡಿಯೋ ಫುಲ್ ಅದನ್ನೇ ನಾನು ಹೇಳಬೇಕಾಗುತ್ತೆ. ಖಂಡಿತವಾಗ್ಲೂ ಇವತ್ತು ಹುಣ್ಣಿಮೆ ಇದೆ, ಅದು ಕೂಡ ಪವರ್ಫುಲ್ಲು. ನೀವು ಫೋಟೋ ವಿಗ್ರಹ ತರದೇ ಇರೋರು ದೀಪದಲ್ಲೂ ಕೂಡ ತಾಯಿಯನ್ನು ಆವಾಹನೆಯನ್ನು ಮಾಡಿ ಅದನ್ನೇ ವಾರಾಹಿ ಅಮ್ಮ ಅಂಥೇಳಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ನಿಮ್ಮ ಮನೆಯಲ್ಲಿ ಎಷ್ಟೊಂದು ಬದಲಾವಣೆ ಆಗುತ್ತೆ ಅನ್ನೋದನ್ನು ನೀವೇ ನೋಡ್ತೀರಿ. ಬನ್ನಿ ಇವಾಗ ಮಂತ್ರವನ್ನು ತಿಳಿಸ್ಕೊಡ್ತೀನಿ. ನರ್ಪವಿ ನರ್ಪವಿ ನರ್ಪವಿ. ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕು. ಬರೀ ಕೇವಲ 3 ಅಕ್ಷರದ ಪದ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತೆ ಅಂತಂದರೆ ನೀವೇ ನೋಡಬಹುದು. ಬೇಕಿದ್ರೆ ನಾನು ಹೇಳೋದೇನಾನು ಸುಳ್ಳು ಅಂತಂದರೆ ನೀವು ಗೂಗಲಲ್ಲಿ ಹಾಕಿ ಬೇಕಿದ್ರೆ ವಾರಾಹಿ ಅಮ್ಮನ ಮಹಿಮೆಯನ್ನು ತಿಳ್ಕೊಳ್ಳಿ. ನೀವು ಎಷ್ಟು ಅಪಾರವಾಗಿದೆ ಅಂತಂದರೆ ಅಷ್ಟು ಅಪಾರವಾಗಿರುವಂಥದ್ದು. ತಾಯಿಯ ಪಾದಕ್ಕೆ ನಾವು ಶರಣಾದರೆ ತಾಯಿ ನಮ್ಮನ್ನು ಎಲ್ಲೋ ಒಂದು ಸಕ್ಸಸ್ ಅಂದರೆ ನಾವು ಹಿಂದೆ ತಿರುಗೋ ಮಾತೇ ಇಲ್ಲ, ಅಷ್ಟು ನಾವು ಉನ್ನತ ಸ್ಥಾನಕ್ಕೆ ಹೋಗ್ತೀವಿ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ನಾನು ಹೇಳ್ತಾ ಇರೋವಂಥ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾಯಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ತುಂಬ ಜನಕ್ಕೆ ವಾರಾಹಿ ವಿಗ್ರಹ, ವಾರಾಹಿ ಫೋಟೋ ಬೇಕಂತ ಇದ್ದರೆ ಈ ವಿಡಿಯೋ ಕೆಳಗಡೆ ನಾನು ಟ್ಯಾಗನ್ನು ಮಾಡಿರ್ತೀನಿ. ಆ ಲಿಂಕ್ಗೆ ಹೋಗಿ ನೀವು ತೆಗೆದುಕೊಳ್ಬಹುದು. ನಿಮಗೆ ಸ್ವಲ್ಪ ಕಡಿಮೆನಲ್ಲಿನೇ ಫೋಟೋಗಳು ಆನ್ಲೈನಲ್ಲಿ ಸಿಗೋವಂಥದ್ದು. ನೀವು ನೋಡಿ ನಿಮಗೆ ಯಾವ ಥರ ಫೋಟೋಗಳು ಬೇಕು. ಮತ್ತು ನಾನು ಮಣ್ಣಿನ ದೀಪಗಳನ್ನು ಕೂಡ ಹಾಕ್ತೀನಿ. ಯಾಕಂದರೆ ಇವಾಗ ತುಂಬ ಜನ ದೂರ ಬಾರ ಇರ್ತೀರಲ್ವ, ಹಾಗಾಗಿ ಆ ಲಿಂಕ್ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಅಲ್ಲಿಂದ ಮೂಲಕವಾಗಿ ನೀವು ದೀಪ ಹಣತೆಗಳಾಗಿರ್ಬೋದು, ವಾರಾಹಿ ಫೋಟೋಗಳನ್ನು ಖರೀದಿ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.